ಕಮಲ ಇದೆ. ಕಮಲ ಎಲ್ಲೆಲ್ಲಿದೆ, ಎಷ್ಟೆಷ್ಟು ದಳ ಇದೆ, ಅಲ್ಲಲ್ಲಿ ದೇವರ ರೂಪಗಳು ಯಾವ್ಯಾವುದು ಅನ್ನೋದನ್ನು ನಿರೂಪಣೆ ಮಾಡ್ತಾ ಬಂದು ಈಗ ಮುಂದುವರೆದು ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಕಂಠದಲ್ಲಿ ಏನೇನಿದೆ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುದತಿಯಿಂದೊಡಗೂಡಿ ಹಂಸೋಪಾಸನೆಯ ಮಾಳ್ಪ ಉದಕವನ್ನಾದಿಗಳೆಗವಕಾಶದನು ತಾನಾಗಿದ್ದು ದಾನಾಭಿದನು ನುಡಿದು ನುಡಿಸುವ ಸರ್ವ ಜೀವರೊಳು. ಇಲ್ಲಿ ಕಂಠದ ಬಗ್ಗೆ ಅಪರೂಪದ ಒಂದು ಮಾಹಿತಿ ಕೊಡ್ತಾರೆ ದಾಸರು. ದ್ವಿದಳ ಪದ್ಮವು ಕಂಠದಲ್ಲಿ ಶೋಭಿಪುದು ಅಂತ. ಗಂಟಲಿನಲ್ಲಿ ಒಂದು ಕಮಲ ಇದೆಯಂತೆ, 2 ದಳದ ಕಮಲ. ಅಲ್ಲಿ ಮುಖ್ಯ ಪ್ರಾಣ ಸುದತಿಯಿಂದ ಒಡಗೂಡಿ ಹಂಸೋಪಾಸನೆಯ ಮಲ್ಪ. ಅಲ್ಲಿ ಮುಖ್ಯ ಪ್ರಾಣ ದೇವರಿದ್ದಾರಂತೆ. ಅವರು ಏನು ಮಾಡ್ತಾರೆ ಅಂದರೆ, ಅವರ ಪತ್ನಿ ಭಾರತೀ ದೇವಿ ಅವರ ಜೊತೆಗೂಡಿ ಹಂಸ ಮಂತ್ರ ಜಪ ಮಾಡ್ತಾ ಇರ್ತಾರೆ. ನಾವು ಗಮನಿಸ್ತೇವೆ, ನಮ್ಮ ಉಸಿರಾಟ ಏನಿದೆ, ಉಸಿರಾಟ ಆಗಬೇಕು ಅಂದರೆ ಒಂದು ಹಂಸ ಸೋಹಂ ಸ್ವಾಹ ಮತ್ತು 3 ಮಂತ್ರವನ್ನು ಪ್ರಾಣದೇವರು ಜಪ ಮಾಡ್ತಿರ್ತಾರೆ. ಜಪ ಆಯಿತೋ ನಾವು ಒಂದು ಉಸಿರಾಟ ಇದೆ ಅಂತ ಲೆಕ್ಕ. ಯಾವಾಗ ಜಪ ಮಾಡಿ ನಿಲ್ಲುತ್ತೋ ಆವಾಗ ನಮ್ಮ ಕೆಲಸ ಮುಗೀತು, ದೇಹದಲ್ಲಿನ ಜೀವ ಕೆಳಗೆ ಬೀಳ್ತಾನೆ. ಅದರಿಂದ ಮುಖ್ಯ ಪ್ರಾಣದೇವರು ಅಲ್ಲಿ ಕೂತು ಹಂಸ ಮಂತ್ರ ಜಪ ಮಾಡ್ತಿರ್ತಾರೆ. ತಾನೇ ಉದಕ ಅನ್ನಾದಿಗಳಿಗೆ ಅವಕಾಶದನೂ ಆಗಿದ್ದು. ನಾವು ನೀರನ್ನು ಬಾಯಾರಿಕೆ ಆಗಿರುತ್ತೆ, ಹಸಿವಾಗಿರುತ್ತೆ, ನೀರನ್ನು ಗಂಟಲು ಒಳಗಡೆ ಹೋಗ್ತಾರೆ, ನೀರು ಹೋಗುತ್ತೆ, ಊಟ ಮಾಡ್ತೇವೆ. ನಾವು ಉಂಡ ಕುಡಿದ ನೀರು ಆಹಾರ ಅದು ಗಂಟಲ ಒಳಗೆ ಇಳಿದು ಹೋಗುವಂತೆ ಅದಕ್ಕೆ ಅವಕಾಶ ಕೊಡುವವನು ಯಾರು ಅಂದರೆ ವಾಯುದೇವರೇ. ಅವರು ಗಂಟಲ ಒಳಗೆ ನಿಂತು ಅನೇಕ ಆಹಾರ ಪದಾರ್ಥ ಗಂಟಲ ಒಳಗೆ ಹೋಗುವಂತೆ ಅನುಗ್ರಹ ಮಾಡುತ್ತಾರೆ. ಇದು ವಾಯುದೇವರ ಅದ್ಭುತವಾದ ಒಂದು ವೈಶಿಷ್ಟ್ಯ. ಅಷ್ಟೇ ಅಲ್ಲದೆ ಏನು ಮಾಡ್ತಾರೆ ಅಂದರೆ, ಉದಾನಾಭಿಧನು ಸರ್ವಜೀವರೊಳು ಶಬ್ದವ ನುಡಿದು ನುಡಿಸುವ. ಉದಾನ ಅಂತ ಹೇಳಿ ವಾಯುದೇವರ ಒಂದು ರೂಪ ಇದೆ. ಆ ರೂಪದಿಂದ ಏನು ಮಾಡ್ತಾರೆ ಅಂದರೆ, ನಾವೇನು ಮಾತಾಡ್ತಾ ಇರ್ತೀವಿ, ಮಾತಾಡುವಾಗ ಶಬ್ದ ಬರುತ್ತೆ. ಆ ಎಲ್ಲ ಶಬ್ದ ಕಂಠದಿಂದ ಶಬ್ದ ಹೊರಗೆ ಬರುವಂತೆ ಮಾಡಿ ಹೊಟ್ಟೆಯಿಂದ ಧ್ವನಿ ಹೊರಡುತ್ತೆ. ಅಲ್ಲಿಂದ ಅನೇಕ ಅಕ್ಷರಗಳು ಹೊರಬಂದು ಇನ್ನೊಬ್ಬರ ಕಿವಿಗೆ, ನಮ್ಮ ಕಿವಿಗೆ ಕೇಳಿಸಿ ಅದರಿಂದ ಪದಾರ್ಥದ ಜ್ಞಾನ ಬರುತ್ತೆ ನಮಗೆ. ಇಷ್ಟು ಪದ್ಧತಿ. ಆದ್ದರಿಂದ ಉದಾನ ರೂಪದಿಂದ ಎಲ್ಲ ಜೀವರ ಹೊಟ್ಟೆ ಒಳಗಿಂದ ಶಬ್ದವನ ಮೂಲಕ, ಅರ್ಥಾತ್ ಶಬ್ದವನ್ನು ತಾನು ನುಡಿದು ವಾಗಭಿಮಾನಿ ದೇವತೆಗಳ ಮೂಲಕ ಶಬ್ದ ಇನ್ನೊಬ್ಬರಿಗೆ ಕೇಳುವಂತೆ ಮಾಡ್ತಾರೆ. ನಮ್ಮ ಮಾತನಾಡೋದು ಏನಿದೆ ಅದು ಅವರು ಪ್ರೇರಣೆ ಮಾಡಿ ಮಾಡ್ತಾರೆ ಅಂತ ಗಮನಿಸಬೇಕಾದ ವಿಷಯ. ಇಲ್ಲಿ ಈ ನಮ್ಮ ಕಂಠದ ಕಮಲ ಏನುಂಟು ಅದು ಬಿಳಿ ಬಣ್ಣದ ಕಮಲ. ಹೀಗೆ ವಾಯುದೇವರು ಮಾಡುವ ಒಂದು ಅದ್ಭುತವಾದ ಒಂದು ಕೆಲಸ. ಒಟ್ಟು ವಾಯುದೇವರು ನಮ್ಮ ದೇಹದ ಒಳಗೆ 10 ರೂಪಗಳಿಂದಿದ್ದು ಅನೇಕ ಉಪಕಾರ ನಮಗೆ ಮಾಡಿದ್ದಾರೆ. ಅವರ ಉಪಕಾರ ಎಷ್ಟು ಅಂತೂ ನಾವು ಎಷ್ಟು ಬಾರಿ ಸ್ಮರಣೆ ಮಾಡಿಕೊಂಡ್ರೂ ಮುಗಿಯೋದಿಲ್ಲ, ಅಷ್ಟು ಉಪಕಾರ ಮಾಡಿದ್ದಾರೆ ವಾಯುದೇವರು. ಅವರ ಕೆಲಸ ಏನು, ಗ್ರೂಪ್ ನೋಡಿದ್ರೆ ನಿಮ್ಗಲ್ಲಿ ಒಂದು ಫೋಟೋ ಇದೆ, ಅಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಪ್ರಾಣ ಅನ್ನೋ ರೂಪದಿಂದ ಉಸಿರಾಟ ಮಾಡ್ತಾರೆ. ಉಸಿರು ಬರೋದು ಬಿಡೋದು, ಗಾಳಿ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಅನ್ನಾದಿಗಳನ್ನು ಜೀರ್ಣ ಮಾಡ್ತಾರೆ. ಅಪಾನ ಅನ್ನೋದು ದೇಹಕ್ಕೆ ಬೇಡದ ಪದಾರ್ಥ, ಕಶ್ಮಲ ವಿಸರ್ಜನೆ. ವ್ಯಾನ ರೂಪದಿಂದ ನಮಗೆ ಸೀನು ಬರುತ್ತೆ, ಶಬ್ದ ಬರುವಂತೆ ಮಾಡ್ತಾರೆ. ಉದಾನ ರೂಪದಿಂದ ಹೊಟ್ಟೆ ಒಳಗೆ ಅನ್ನ ನೀರು ಅದಕ್ಕೆ ಅದು ಹೋಗಿ ಇರಲಿಕ್ಕೆ ಅವಕಾಶ ಕೊಡ್ತಾರೆ. ಸಮಾನ ರೂಪದಿಂದ ಉಂಡ ಆಹಾರ ದೇಹದ ಭಾಗ ಪೋಷಣೆ ಸರಿಯಾಗಿ ಸೇರುವಂತೆ ಮಾಡ್ತಾರೆ.
ನಾಗ ಎಂಬ ರೂಪದಿಂದ ಚಲನವಲನ ಮಾಡಿಸ್ತಾರೆ. ಕೂರ್ಮ ರೂಪದಿಂದ ನಾಡಿ ಬಡಿತ ಅದು ಆಗ್ತದೆ. ಇನ್ನು ಕ್ರಿಕಳ ಅನ್ನೋ ರೂಪದಿಂದ ಹಸಿವೆ, ನೀರಡಿಕೆ ಎಲ್ಲ ಬರುವಂತೆ ಮಾಡ್ತಾರೆ. ದೇವದತ್ತ ಅನ್ನೋ ರೂಪ ನಿದ್ರೆ, ಎಚ್ಚರ, ಭಯ ಉಂಟು ಮಾಡ್ತದೆ. ಧನಂಜಯ ಅಂದರೆ ನಾವು ಕಿವಿ ಮುಚ್ಚಿಕೊಂಡ್ರೆ ವಿಚಿತ್ರ ಶಬ್ದ ಬರುತ್ತಲ್ವ, ಆ ಶಬ್ದ ಬರೋದು ಧನಂಜಯ ಎಂಬ ರೂಪದಿಂದ. ಇಷ್ಟು ಪ್ರಾಣದೇವರು ತೋರಿಸೋ ವ್ಯಾಪಾರ ಆದರೆ ನಾವು ಪ್ರಾಣದೇವರ ಚಿಂತನೆ, ಉಪಾಸನೆ ನಿರಂತರ ಮಾಡ್ತಾ ಇರಬೇಕು ಅಂತಿದರ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದಾದರೆ, ಕಂಠದಲ್ಲಿ ಯಾವ ಕಮಲ ಇದೆ ಅಂತ ಪ್ರಶ್ನೆ. 2 ದಳದ ಕಮಲ ಇದೆ. ಕಂಠದಲ್ಲಿ ಹಂಸನ ಉಪಾಸನೆ ಯಾರು ಮಾಡ್ತಾರೆ ಅಂತಂದರೆ, ಭಾರತೀ ದೇವಿಯರ ಜೊತೆಗೂಡಿ ವಾಯುದೇವರೇ ಉಪಾಸನೆ ಮಾಡ್ತಾರೆ ಕಂಠದಲ್ಲಿ. ವಾಯುದೇವರಿಗೆ ಉದಾನ ಅಂತ ಯಾಕೆ ಹೆಸರು ಅಂದರೆ, ಹೊಟ್ಟೆ ಒಳಗಿದ್ದು, ಉದರ ಅಂದರೆ ಹೊಟ್ಟೆ ಒಳಗಿದ್ದು ಎಲ್ಲದಕ್ಕೂ ಅವಕಾಶ ಕೊಡ್ತಾರಾದ್ದರಿಂದಾಗಿ ಅವರಿಗೆ ಉದಾನ ಅಂತ ಹೆಸರು. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮುಂದಿನ ಪದ್ಯದಲ್ಲಿ ಮೂಗು ಹಾಗೂ ಕಣ್ಣಿನ ಒಳಗಿನ ದೇವತೆಗಳ ಹಾಗೂ ಪರಮಾತ್ಮನ ರೂಪಗಳ ಪರಿಚಯ ಮಾಡಿ ಕೊಡ್ತಾರೆ. ನಾಸಿಕದಿನ ಸತ್ಯದಸ್ರರು ಶ್ವಾಸಮಾನಿ ಪ್ರಾಣ ಭಾರತಿ ಹಂಸಧನ್ವಂತರಿಗಳಲ್ಲಿ ಪವರೊಳಗೆ ಭೇಷ ಭಾಸ್ಕರ ರಕ್ಷಿಯುಗಳಧೀಶರೆನಿಪರು ಅವರೊಳಗೆ ಲಕ್ಷ್ಮೀಶದಧಿವಾಮನರು ನಿಯಾಮಿಸುತ್ತ ಇರುತಿಹರು. ನಾಸಿಕದಿ ನಾಸತ್ಯದಸ್ರರು ಮೂಗಿನಲ್ಲಿ ಕ್ರಮವಾಗಿ ನಾಸತ್ಯ, ದಸರಾ ಅಂತ ಅವಳಿ, ಜವಳಿ, ಅಶ್ವಿನಿ ದೇವತೆಗಳು ಇರ್ತಾರಂತೆ. ಅವ್ರು ಏನು ಮಾಡ್ತಾರೆ ಅಂದರೆ, ಶ್ವಾಸಮಾನಿ ಮೂಗಿಗೆ ಅವರ ಅಭಿಮಾನಿಗಳು, ಶ್ವಾಸಮಾನಿ ಪ್ರಾಣ ಭಾರತಿ ಅಲ್ಲಿ ಉಸಿರಾಟ ಆಗುತ್ತಲ್ವ, ಅದಕ್ಕೆ ನಿಯಾಮಕರಾಗಿ ಪ್ರಾಣ ಭಾರತೀ ದೇವಿಯರಿದ್ದಾರೆ. ಈ ಅಶ್ವಿನಿ ದೇವತೆಗಳು ಹೇಗೆ ಹುಟ್ಟಿದ್ದು ಅಂತ ಗಮನಿಸಬೇಕು. ಒಂದು ಒಳ್ಳೆ ಕಥೆ ಇದೆ. ಸೂರ್ಯನ ಮಕ್ಕಳು ಇವರಿಬ್ಬರು. ಸೂರ್ಯನ ಹೆಂಡತಿ ಸಂಜ್ಞಾದೇವಿ ಅಂತ. ಸೂರ್ಯನಿಗೆ ಪ್ರಕಾಶ, ಬೆಳಕು ಜಾಸ್ತಿ ಆಗಿತ್ತಂತೆ. ಅದನ್ನು ಸಹಿಸಲಾರದೆ ಕುದುರೆ ರೂಪವನ್ನು ಧರಿಸಿ ಭೂಲೋಕಕ್ಕೆ ಬಂದು ಬಿಟ್ಟಿದ್ಲು ಸಂಜ್ಞಾದೇವಿ. ಕುದುರೆಯೂ ಒಂದು, ಸೂರ್ಯನೂ ಕೂಡ ಅದೇ ರೂಪವನ್ನು ಸ್ವೀಕಾರ ಮಾಡಿದ. ಅಲ್ಲಿ ಹುಟ್ಟಿದವರೇ ಅವಳಿ ಜವಳಿ ನಾ ಸತ್ಯ ದಸರರು ಅಂತ. ಆದ್ದರಿಂದಾಗಿ ನಾಸತ್ಯ ಇಬ್ಬರಿಗೂ 2 ಹೆಸರಿದೆ. ಇಬ್ಬರಿಗೂ ನಾಸತ್ಯ ಅಂತಲೂ ಹೆಸರು, ಇಬ್ಬರಿಗೂ ದಸರಾ ಅಂತ ಹೆಸರು. ಯಾಕೆ ಆ ಹೆಸರಿದೆ ಅಂದರೆ, ಈಗೆಲ್ಲ ನಾವು ಹೆಸರಿಡ್ತಿರ್ತೀವಿ, ಅದರ ಏನು ಅರ್ಥವೋ ಗೊತ್ತಿರಲ್ಲ, ಒಟ್ಟು ಹೆಸರಿಟ್ಬಿಡೋದು. ಒಂದು ಚಿಂತನೆ ನಮ್ಮಲ್ಲಿ ಆಧುನಿಕರಲ್ಲಿದೆ. ಪ್ರಾಚೀನರಲ್ಲೂ ಒಂದು ಕ್ರಮ ಇತ್ತು. ಯಾವ ಹೆಸರನ್ನು ಇಡಬೇಕೋ ಆ ಹೆಸರಿನ ಅರ್ಥವನ್ನು ಚಿಂತನೆ ಮಾಡ್ತಾ, ಉದ್ದೇಶ ಏನು ಅಂದರೆ, ಈ ಹೆಸರಿನ ಅರ್ಥ, ಆ ಶಬ್ದದ ಗುಣ ಅವೆಲ್ಲವೂ ಕೂಡ ಯಾರಲ್ಲಿ, ಈ ದೇವರಲ್ಲಿ ಆ ಹೆಸರು ಯಾವುದನ್ನು ಹೇಳುತ್ತೋ ಆ ಹೆಸರಿನ ಗುಣ ಅದು ದೇವರಲ್ಲಿ ನಿರಂತರವಾಗಿ ಜಾಗೃತ ಆಗಬೇಕು. ಅರ್ಥಾತ್ ಆ ವ್ಯಕ್ತಿಯಲ್ಲಿ ಈ ಹೆಸರಿನ ಅರ್ಥ ನಿರಂತರ ಜಾಗೃತ ಆಗಬೇಕು ಅನ್ನೋ ಅನುಸಂಧಾನದಿಂದ ಹೆಸರು ನೀಡೋ ಕ್ರಮ. ಈಗ ರಾಮ ಅಂತ ಹೆಸರಿಟ್ಟರೆ, ರಾಮ ಅನ್ನೋದ್ರ ಅರ್ಥ ಎಲ್ಲರನ್ನು ಸಂತೋಷಪಡಿಸುವ ಅಂತ ಅರ್ಥ. ಈ ವ್ಯಕ್ತಿಯು ತನ್ನ ಜೀವನದಲ್ಲಿ ತನ್ನ ನಡೆ ನುಡಿಯ ಮೂಲಕ ಎಲ್ಲರನ್ನೂ ಸಂತೋಷಪಡಿಸಲಿ ಅನ್ನುವ ಉದ್ದೇಶದಿಂದ ಹೆಸರನ್ನು ಇಡುವ ಕ್ರಮ. ಇವರಿಗೂ ನಾಸತ್ಯ ಅಂತ ಹೆಸರು, ಅಂದರೆ ಯಾವತ್ತೂ ಸುಳ್ಳು ಹೇಳಿದವರು ಅಂತ. ದಸರರು ನೋಡಲಿಕ್ಕೆ ಬಹಳ ಚಂದ ಇದ್ದಾರೆ ಅಂತ. ಆದ್ದರಿಂದ ಇವರು ನಮ್ಮ ಮೂಗಿಗೆ ಅಭಿಮಾನಿಯಾಗಿದ್ದು ಒಳ್ಳೆಯ ಪರಿಮಳದ ಅನುಭವ ಕೊಡ್ತಾರೆ. ಇನ್ನು ಶ್ವಾಸಮಾನಿ ಪ್ರಾಣ ಭಾರತಿ, ಇದು ಸ್ಪಷ್ಟ. ಪ್ರಾಣದೇವರು ಹಾಗೂ ಭಾರತೀ ದೇವಿಯರು ಅಲ್ಲಿ ನಡೆಯುವ ಉಸಿರಾಟಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅಷ್ಟೇ ಅಲ್ಲದೆ ಹಂಸ ಧನ್ವಂತರಿಗಳು ಅಲ್ಲಲ್ಲಿ ಅವರೊಳಗೆ ಅಂದರೆ ಪ್ರಾಣದೇವರಲ್ಲಿ ಹಂಸ ಅಂತ ಹೇಳಿ ಪರಮಾತ್ಮನ ರೂಪ ಇದೆ, ಭಾರತೀ ದೇವಿಯರಲ್ಲಿ ಧನ್ವಂತರಿ ಅಂತ ರೂಪ ಇದೆ. ಆದ್ದರಿಂದ ಹಂಸ ರೂಪದ ಸನ್ನಿಧಾನವುಳ್ಳ ವಾಯುದೇವರು ನಮ್ಮ ಉಸಿರಾಟಕ್ಕೆ ಅಭಿಮಾನಿಗಳು. ಹಾಗೆ ಧನ್ವಂತರಿ ರೂಪದ ಸನ್ನಿಧಾನ ಅಂದರೆ ಆ ರೂಪ ಅವರಲ್ಲಿ ಇದೆ ಅಂತ ಅರ್ಥ.
ಧನ್ವಂತರಿ ರೂಪದ ಸನ್ನಿಧಾನವುಳ್ಳ ಭಾರತೀ ದೇವಿಯರು ನಮ್ಮ ಉಸಿರಾಟವನ್ನು ಮಾಡಿಸ್ತಾ ಇರ್ತಾರೆ. ಹಂಸ ಧನ್ವಂತರಿಗಳು ಅಲ್ಲಲ್ಲಿಪ್ಪರು ಅವರವರೊಳಗೆ, ಹೀಗೆ ಪ್ರತಿಯೊಂದಕ್ಕೂ ಒಂದು ಅಭಿಮಾನಿ ದೇವತೆ, ಅದಕ್ಕೆ ಅಲ್ಲಿ ಒಂದು ದೇವರ ರೂಪ ಇರ್ತದೆ ಅಂತ. ಭೇಷ ಭಾಸ್ಕರ ರಕ್ಷಿ ಯುಗಳ ಕಧೀಶರ ನಿಪರು ಅಂತ. ನಕ್ಷತ್ರ ಕೂಡೆಯನಾದ ಚಂದ್ರ ಹಾಗೂ ಸೂರ್ಯ ಅವರಿಬ್ಬರು ಕೂಡ ನಮ್ಮ ಎರಡು ಕಣ್ಣುಗಳಿಗೆ ಅಭಿಮಾನಿಗಳು ಅಂದರೆ ಚಂದ್ರ ಸೂರ್ಯರು. ಆದ್ದರಿಂದ ನಾವು ವಿಶೇಷ ಸೂರ್ಯ ಚಂದ್ರರ ಸ್ಮರಣೆ, ಅದಕ್ಕೋಸ್ಕರವೇ ಸೂರ್ಯನ ಬೆಳಕಿನಲ್ಲಿ ಮನುಷ್ಯ ಸಂಚಾರ ಮಾಡಬೇಕು ಅಂತ ಹೇಳ್ತಾರೆ. ಅವನಿಗೆ ಚಂದ್ರನ ಬೆಳಕು ಬೀಳಬೇಕು, ಸೂರ್ಯನ ಬೆಳಕು ಬೀಳಬೇಕು. ಅದು ಬಿತ್ತು ಅಂದರೆ ಏನಾಗುತ್ತೆ ಅಂದರೆ ಎರಡು ಕಣ್ಣುಗಳು ಸರಿಯಾಗಿ ಕೆಲಸ ಮಾಡ್ತದೆ. ಅದರಿಂದ ಸೂರ್ಯ ಚಂದ್ರರು ತಾವು ಎರಡು ಕಣ್ಣುಗಳಿಗೆ ನಿಯಾಮಕರಾಗಿದ್ದಾರೆ. ಅವರೊಳಗೆ ಲಕ್ಷ್ಮೀಶ ದಧಿವಾಮನರು ನಿಯಾಮಿಸುತ್ತಲಿಹರು ಅಂತ. ಆ ಸೂರ್ಯಚಂದ್ರರಲ್ಲಿ, ಸೂರ್ಯನಲ್ಲಿ ಲಕ್ಷ್ಮೀನಾರಾಯಣ ಅಂತ ರೂಪ ಇದೆ, ಚಂದ್ರನಲ್ಲಿ ವಾಮನ ಇದ್ದಾನೆ, ಇದ್ದು ಕಣ್ಣಿನ ಕೆಲಸವನ್ನು ಅವರ ಮೂಲಕ ಮಾಡಿಸ್ತಾನೆ. ಇದು ಅದ್ಭುತವಾದ ದೇವತೆಗಳ ರೂಪದ ಚಿಂತನೆ. ಇಲ್ಲಿ ಭೇಷ ಅಂತ ಹೇಳಿ ಒಂದು ಶಬ್ದ ಬಂತು. ಭಾ ಅಂದರೆ ನಕ್ಷತ್ರ, ನಕ್ಷತ್ರಗಳಿಗೆ ಒಡೆಯ, ಆದ್ದರಿಂದ ಭೇಷ ಅನ್ನುವ ರೂಪ ಅನ್ನೋ ಶಬ್ದ ಅದು ಯಾರನ್ನ ಹೇಳುತ್ತೆ ಅಂದರೆ ಚಂದ್ರನನ್ನು ಹೇಳುತ್ತೆ. ಅದೊಂದು ಗಮನಿಸಬೇಕಾದ ವಿಷಯ. ಮತ್ತಿನ್ನೊಂದು ಇನ್ನೊಂದು ಸಂಗತಿ ಅರ್ಥ ಮಾಡ್ಕೊಳ್ಬೇಕು. ಮೂಗಿನಲ್ಲಿದ್ದಾರೆ ಅಶ್ವಿನಿ ದೇವತೆಗಳು ಅಂತ ಬಂತು ಅಂದರೆ ಅವರು ಹುಟ್ಟಿದ್ದು ಮೂಗಿನಿಂದ, ಆದ್ದರಿಂದ ಮೂಗಿಗೆ ಅಭಿಮಾನಿಗಳಾಗಿರ್ತಾರೆ. ಕಣ್ಣಿನಿಂದ ಹುಟ್ಟಿದವರು, ಪರಮಾತ್ಮನ ಕಣ್ಣಿನಿಂದ ಹುಟ್ಟಿದವರು ಸೂರ್ಯಚಂದ್ರರಾದ್ದರಿಂದಾಗಿ ಅವರು ಅದರ ಒಡೆತನ ಅವರಿಗಿರುತ್ತೆ. ಆದ್ದರಿಂದ ಯಾರು ಯಾವ ಕಣ್ಣಿನಿಂದ ಹುಡುತ್ತಾರೋ ಅವರು ಏನು ಮಾಡ್ತಾರೆ, ಅದಕ್ಕೆ ಅಭಿಮಾನಿಗಳಾಗಿದ್ದು ಅದರಿಂದ ಆ ಕೆಲಸ ನಡೆಯುವಂತೆ ಮಾಡ್ತಾರೆ. ಇದು ಗಮನಿಸಬೇಕಾದ ಒಂದು ವಿಷಯ. ಮತ್ತು ಇಲ್ಲಿ ಇನ್ನೊಂದು ಸ್ವಾರಸ್ಯನೂ ಇದೆ. ಈ ಚಂದ್ರ ಅವನಿಗೆ ಎರಡು ಪಾತ್ರ ಇದೆ. ಒಂದು ಕೇವಲ ಕಣ್ಣಿಗೆ ಮಾತ್ರ ಅಭಿಮಾನಿ ಅಲ್ಲ ಚಂದ್ರ, ಅವನು ನಮ್ಮ ಮನಸ್ಸಿಗೂ ಅಭಿಮಾನಿ. ಯಾವತ್ತು ನಾವು ಒಂದನ್ನು ನೋಡಬೇಕು ಅಂದರೆ ಕಣ್ಣು ಒಂದನ್ನು ನೋಡ್ತಾ ಮನಸ್ಸು ಎಲ್ಲೋ ಇದ್ದರೆ ನಮಗೆ ವಸ್ತುವಿನ ಜ್ಞಾನ ಸರಿಯಾಗಿ ಬರೋದಿಲ್ಲ. ಆದ್ದರಿಂದ ಕಣ್ಣು ಕೆಲಸ ಮಾಡಬೇಕು, ಮನಸ್ಸು ಕೆಲಸ ಮಾಡಬೇಕಾದ್ರೆ ಚಂದ್ರ ಮನಸ್ಸಿನ ಕೆಲಸವನ್ನು ಮಾಡ್ತಾನೆ, ಕಣ್ಣಿನ ಕೆಲಸವನ್ನು ಮಾಡ್ತಾನೆ. ಇದು ಒಂದು ಗಮನಿಸಬೇಕಾದ ವಿಷಯ. ಪ್ರಶ್ನೋತ್ತರ ಸುಲಭ. ಮೂಗಿನ ಹೊರಳಲ್ಲಿ ಯಾರಿದ್ದಾರೆ ಅಂದರೆ ನಾಸತ್ಯದಸ್ಸರಿದ್ದಾರೆ. ಇವರಿಗೆ ಯಾರು ನಿಯಾಮಕರು, ಅರ್ಥಾತ್ ಇವರಲ್ಲಿ ಯಾರ್ಯಾರಿದ್ದಾರೆ ಅಂತ ಪ್ರಶ್ನೆ. ಅಲ್ಲಿ ಪರಮಾತ್ಮನ ಒಂದು ರೂಪ ಕ್ರಮವಾಗಿ ಅಲ್ಲಿ ವಾಯುದೇವರಿದ್ದಾರೆ, ಭಾರತೀ ದೇವಿಯರಿದ್ದಾರೆ. ಅವರು ಎಲ್ಲ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮುಖ್ಯ ಪ್ರಾಣನಲ್ಲಿ ಯಾವ ರೂಪ ಇದೆ ಅಂದರೆ ಹಂಸ ಎಂಬಂತಹ ರೂಪ ಇದೆ. ಭಾರತೀ ದೇವಿಯಲ್ಲಿ ಯಾವ ರೂಪ ಇದೆ ಅಂದರೆ ಧನ್ವಂತರಿ ಎನ್ನುವ ರೂಪ ಇದೆ. ಎರಡು ಕಣ್ಣಿಗಳಿಗೆ ಅಭಿಮಾನಿ ದೇವತೆ ಯಾರ್ಯಾರು ಅಂತಂದರೆ ಬಲಗಣ್ಣಿಗೆ ಸೂರ್ಯ, ನಮ್ಮ ಇನ್ನೊಂದು ಕಣ್ಣಿಗೆ ಚಂದ್ರ. ಸೂರ್ಯಚಂದ್ರರಿಗೆ ನಿಯಾಮಕ, ಅವರನ್ನು ನಿಯಮಿಸುವ ರೂಪ ಯಾವುದು ಅಂದರೆ ಸೂರ್ಯನಲ್ಲಿ ಲಕ್ಷ್ಮೀನಾರಾಯಣ ಇದ್ದಾನೆ, ಚಂದ್ರನಲ್ಲಿ ದಧಿವಾಮನ ಇದ್ದಾನೆ ಅಂತಿದ್ದು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ. ಮುಂದಿನ ಪದ್ಯದಲ್ಲಿ ಕಣ್ಣಿನಿಗೆ ಸಂಬಂಧಪಟ್ಟ ಇನ್ನೊಂದು ಅಪರೂಪದ ವಿಷಯವನ್ನು ಹೇಳ್ತಾರೆ. ಸ್ತಂಭರೂಪದಲಿಪ್ಪ ದಕ್ಷಿಣ ದಂಬಕದಿ ಪ್ರದ್ಯುಮ್ನ ಗುಣರೂಪಾಂಭೃಣಿಯು ತಾನಾಗಿ ಇಪ್ಪಳು ವತ್ಸರೂಪದಲ್ಲಿ ಪೊಂಬಸುರ ಪದ ಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ಜಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ಪ್ರದ್ಯುಮ್ನ ದಕ್ಷಿಣ ಅಂಬಕದಿ ಸ್ತಂಭ ರೂಪದಲ್ಲಿ ಇಪ್ಪ ಅಂತ. ನಮ್ಮ ಬಲಗಣ್ಣು ಏನಿದೆ ಆ ಬಲಗಣ್ಣಿನಲ್ಲಿ ಯಾರಿದ್ದಾನೆ ಅಂದರೆ ಪ್ರದ್ಯುಮ್ನ ಇದ್ದಾನೆ ಅಂತ. ಅವನು ಹೇಗಿದ್ದಾನೆ ಅಂದರೆ ಸ್ತಂಭ ರೂಪ, ಒಂದು ಕಂಬದ ಆಕಾರದಲ್ಲಿದ್ದಾನೆ. ಅಂದರೆ ಕಂಬದಂತೆ ಪ್ರದ್ಯುಮ್ನ ಇದ್ದಾನೆ. ಇದು ಏನು ಕಂಬದಂತೆ ಪ್ರದ್ಯುಮ್ನ ಅಂದರೆ ಏನು, ಕೊನೆಗೆ ಅರ್ಥ ಆಗುತ್ತೆ. ಮೊದಲು ಇಷ್ಟೇ ವಿಷಯವನ್ನು ಗಮನಿಸ್ತಾ ಹೋಗೋಣ. ದಾಸರು ಹೇಳೋ ಒಂದು ಚಮತ್ಕಾರ. ಇದಾದ ಮೇಲೆ ಅಂಭೃಣಿ ಗುಣರೂಪ ತಾನಾಗಿ ಇಪ್ಪಳು ಅಂತ. ಆಮೇಲೆ ನಮ್ಮ ಬಲಗಣ್ಣಿನಲ್ಲಿ ಪ್ರದ್ಯುಮ್ನ ಇದ್ದಾನೆ, ಅವನು ಒಂದು ಕಂಬದ ಸ್ಥಾನದಲ್ಲಿದ್ದಾನೆ.
ಬ್ರಹ್ಮಣಿ ಅಂದರೆ ಮಹಾಲಕ್ಷ್ಮೀ ದೇವಿ ಹಗ್ಗದ ಸ್ಥಾನದಲ್ಲಿದ್ದಾಳೆ. ಮಹಾಲಕ್ಷ್ಮಿನೇ ಹಗ್ಗ. ಆ ಕಂಬಕ್ಕೆ ಹಗ್ಗ ಯಾರು? ಮಹಾಲಕ್ಷ್ಮಿ. ಅದಾದ್ಮೇಲೆ ಮುಂದಿನ ಸರದಿ ಏನು ಅಂದರೆ ಪಂಬಸಿರ ಪದ ಯೋಗ್ಯ ಪವನ ವತ್ಸರೂಪದಿ. ಬ್ರಹ್ಮದೇವರ ಪದವಿಗೆ ಬರುವ ವಾಯುದೇವರಿಂದ ಏನಿದ್ದಾರಲ್ವ, ಈ ವಾಯುದೇವರೇ ಕರುವಿನ ರೂಪದಲ್ಲಿದ್ದಾರೆ. ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ಎಲ್ಲ ದೇವತೆಗಳು ಕೂಡ ಈ ವಾಯುದೇವರ ಪರಮಾತ್ಮನ ಲಕ್ಷ್ಮಿಯ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರಿಂದ ಸೇವಿತನಾದ ಪರಮಾತ್ಮ ಪ್ರದ್ಯುಮ್ನ ಎಲ್ಲ ಪದಾರ್ಥವನ್ನು ತಾನು ತೋರಿಸ್ತಾನೆ ಅಂತ. ಏನಿದು ಅರ್ಥವೇ ಆಗೋದಿಲ್ಲ. ಇಷ್ಟೇ, ಎಲ್ಲರೂ ಪರಮಾತ್ಮನ ಅಧೀನರು ಅನ್ನೋ ವಿಷಯವನ್ನು ಸಮರ್ಥನೆ ಮಾಡುವ ಶೈಲಿ ಹೀಗೆ. ಒಂದು ಕಂಬಕ್ಕೆ ಹಗ್ಗ ಇರ್ತದೆ, ಹಗ್ಗ ಕಟ್ಟಿ ಹಸು ಕಟ್ಟಿರುತ್ತೇವೆ, ಹಸುವಿನ ಸುತ್ತ ಎಲ್ಲರೂ ಇರುತ್ತಾರೆ. ಹೇಗೋ ಅದರಂತೆ ಕಂಬದ ಜಾಗದಲ್ಲಿ ಪರಮಾತ್ಮ ಇದ್ದಾನೆ, ಅಂದರೆ ಅವನು ಎಲ್ಲರಿಗೂ ಆಧಾರ. ಹಗ್ಗದ ಜಾಗದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ಕರುವಿನ ಜಾಗದಲ್ಲಿ ವಾಯುದೇವರಿದ್ದಾರೆ. ಅಂದರೆ ತಾತ್ಪರ್ಯ ಏನು? ಪರಮಾತ್ಮ ಲಕ್ಷ್ಮೀದೇವಿಯರ ಅಧೀನಕ್ಕೊಳಪಟ್ಟವರು. ಕಂಬಕ್ಕೆ ಹಗ್ಗವನ್ನು ಬಳಸಿ ಕರು ಕಟ್ಟಿದ್ದಾರೆ ಹೇಗೋ ಹಾಗೆ ಪರಮಾತ್ಮನೆಂಬ ಕಂಬ, ಮಹಾಲಕ್ಷ್ಮಿ ಹಗ್ಗ, ಅವರಿಬ್ಬರ ಮಕ್ಕಳೇ ವಾಯುದೇವರಾದ್ದರಿಂದಾಗಿ ಅವರು ಕರುವಿನ ರೂಪದಲ್ಲಿ ಪರಮಾತ್ಮನೇ ಕಟ್ಟಿರ್ತಾರೆ. ವಾಯುದೇವರೆಂಬ ಕರುವನ್ನು ಪರಮಾತ್ಮನೆಂಬ ಕಂಬಕ್ಕೆ ಕಟ್ಟಿದ್ದಾಳೆ. ಲಕುಮೇ ಹಗ್ಗ. ಅದರ ಅರ್ಥ ಏನು? ಕರು ಕಂಬದ ಅಧೀನವಾಗಿರುವಂತೆ ವಾಯುದೇವರು ಕೂಡ ಪರಮಾತ್ಮನ ಅಧೀನರಾಗಿದ್ದಾರೆ ಅಂತ ಅರ್ಥ. ಸುತ್ತಮುತ್ತಲಿಗೆ ಅನೇಕ ಜನ ಪರಮಾತ್ಮನ ಸೇವೆ ಮಾಡ್ತಿರ್ತಾರೆ. ಇಂತಹ ಪರಮಾತ್ಮ ಎಲ್ಲ ಪದಾರ್ಥದ ಜ್ಞಾನ ಜೀವರಿಗೆ ಕೊಡ್ತಾನೆ ಅಂತಿದ್ದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ ಬಲಗಣ್ಣಿನಲ್ಲಿ ಕಂಬ ಯಾರು ಅಂದರೆ ಪ್ರದ್ಯುಮ್ನ, ಕಂಬಕ್ಕೆ ಕಟ್ಟುವ ಹಗ್ಗ ಯಾರು ಅಂದರೆ ಲಕ್ಷ್ಮಿ, ಹಗ್ಗಕ್ಕೆ ಕಟ್ಟಿದ ಕರು ಯಾರು ಅಂದರೆ ಬ್ರಹ್ಮ ಪದವಿಗೆ ಬರುವ ವಾಯುದೇವರು. ಅವ್ರು ಏನು ಮಾಡ್ತಾರೆ ಅಂದರೆ ಪರಮಾತ್ಮನ ಪ್ರೇರಣೆಗೊಳಗಾಗಿ ಎಲ್ಲ ದೇವತೆಗಳ ಜೊತೆಗೂಡಿ ಎಲ್ಲ ವಸ್ತುಗಳನ್ನು ಜೀವನ ಕಣ್ಣಿಗೆ ತೋರಿಸ್ತಾರೆ. ಇದು ಈ ಪದ್ಯದ ಅಭಿಪ್ರಾಯ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಚಿಂತನೆ ಮುಗೀತು. ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.